ನಮಸ್ಕಾರ. ನಾನು ಸಿಗ್ಲಿ ಬಸ್ಸ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಸ್ಸಾನ. ಇವತ್ತು ಪುನೀತ್ ಕೆರಳ್ಳಿ ಈತನಿಗೆ ಈ ಸಿಗ್ಲಿ ಬಸ್ಸ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಇವತ್ತು ಗೋರಕ್ಷಕ ಅಂತ ಹೇಳಿ ಗೋಗಳನ್ನು ಕೊಂಡುಕೊಳ್ಳಂಥ ಪ್ರಜೆಗಳನ್ನು ಅರೆಸ್ಟ್ ಮಾಡಿಸಿ ದನಗಳನ್ನು ರಕ್ಷಣೆ ಮಾಡೋಂಥ ಗೋರಕ್ಷಕ ಪುನೀತ್ ಕೆರಳ್ಳಿ ಅವರಿಗೆ ಈ ಸಿಗ್ಲಿ ಬಸ್ಸ ಅವ್ರ ಹೋರಾಟಕ್ಕೆ ನಾನು ಒಪ್ಪಿಗೆ ಕೊಡ್ತೀನಿ. ಬಟ್ ಯಾರ ವಿರುದ್ಧ ಹೋರಾಟ ಮಾಡಿದ್ರೆ ಈ ಗೋರಕ್ಷಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ನನ್ನ ಮಗನಿಗೆ ಅರಿವಿಲ್ಲ. ಯಾಕಂದ್ರೆ ಅವ್ರ ಹತ್ರ ಹೇಳ್ತಿಂತಾನೆ, RSS ಮತ್ತು BJP ಅವ್ರ ಹತ್ರನೇ ಹೇಳ್ತಿಂತಾನೆ. ಅವ್ರ ಬಗ್ಗೆ ಅಪರಾಧ ಹೊರ್ಸಂಗಿಲ್ಲ ಮಗ. ಇವನು ಹೊರ್ಸೋದು ಯಾರು? ಮುಸ್ಲಿಮ್. ಈಗ ಈ ಗೋರಕ್ಷಕ ಅಂತಂದು ಮತ್ತೆ ಯಾಕೆ ಕೊಲೆ ಕೇಸ್ ಆಯ್ತು ನಿನ್ನ ಮೇಲೆ? ನೀನು ಕಾನೂನು ಕೈ ತೊಗೊಂಡಿದ್ದಕ್ಕೆ ತಾನೇ ನಿನಗೆ ಅವಕಾಶ ತಪ್ಪಿದ್ದು. ನೀನೊಬ್ಬ ಹೋರಾಟಗಾರ ಅಲ್ಲ, ನೀನೊಬ್ಬ ಕೊಲೆಗಾರ. ಪ್ರತಿಯೊಂದು ದೇವಸ್ಥಾನ, ಗುಡಿ, ಗುಂಡಾರ, ಮಸೂತಿಗಳಿಗೆ ಸುತ್ತಿ ಆಶೀರ್ವಾದ ಪಡೆದು ಒಳ್ಳೆ ಹೋರಾಟಗಾರ ಆಗಿ, ಅದನ್ನು ಬಿಟ್ಟು ನೀವ್ಯಾರು ನಿಮ್ಮಪ್ಪ ಸಿಟಿ ರವಿ ಅಪ್ಪ, ನರೇಂದ್ರ ಮೋದಿಯವರ ಅಪ್ಪ, ಯೋಗಿ ಆದಿತ್ಯನಾಥರಪ್ಪ ಮತ್ತು ಇನ್ನೂ ಎಷ್ಟೋ BJPಯಲ್ಲಿ ಇದ್ದಾರಲ್ಲ, ಅವರೆಲ್ಲ ಈ ದೇಶಕ್ಕೆ, ಅವರ ಅಪ್ಪಗಳೆಲ್ಲ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಅನ್ನೋದು ಕನಸಿನ ಮಾತು. ಇಲ್ಲಿ ಪ್ರಾಣ ಅತಿ ಹೆಚ್ಚು ತ್ಯಾಗ ಮಾಡಿದವರು ಇಸ್ಲಾಂದವರು, ದಲಿತರು, OBCಗಳು, ಹಿಂದುಳಿದ ವರ್ಗದವರು ಈ ದೇಶಕ್ಕೆ ಪ್ರಾಣ ತ್ಯಾಗ ಬಲಿದಾನ ಆದಂಥ ಇತಿಹಾಸ. ನಿಮ್ಮದೇನು ಇತಿಹಾಸ ಐತಿಪ್ಪ? ಈಗ ಪುನೀತ್ ಕೆರಳ್ಳಿ ಏನು ಗೋರಕ್ಷಣೆ ಮಾಡು, ಅದು ನನ್ನ ಬೆಂಬಲನೂ ಇರುತ್ತೆ. ಬಟ್ ಹೋರಾಟ ಮಾಡು, ಅದಕ್ಕೂ ನನ್ನ ಬೆಂಬಲ ಇರುತ್ತೆ. ಆದರೆ ಯಾರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದನ್ನು ಮೊದಲು ನನ್ನ ಹತ್ರ ಬಂದು 3 ತಿಂಗಳ ಟ್ರೈನಿಂಗ್ ಕಲಿ ಮಗನೇ, ನಾನು ನಿನಗೆ ಟ್ರೈನಿಂಗ್ ಕಲಿಸ್ಕೊಡ್ತೀನಿ, ಆಮೇಲೆ ಹೋರಾಟ ಮಾಡಿ. ಇನ್ನವನು ಕಟ್ಟಗಲ್ಲ, ಕಡೆಯವನು ಕಟ್ಟಗಲ್ಲ, ಮಾರವನು ಕಟ್ಟಗಲ್ಲ ಅಂತ ನನಗೀಗ ಅನ್ನಿಸ್ತೈತೆ. ಆದರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ಯಾರಂದ್ರೆ, ಇವತ್ತು ಕೇಂದ್ರದಲ್ಲಿ ಕುಂತು ದುಡ್ಡು ಎನಿಸ್ತಾ ಇದ್ದಾರಲ್ಲ, ರಾಜಕೀಯ ಮಾಡ್ತಾರೆ, ದೇಶ ವಿದೇಶ ಸುತ್ತಾರಲ್ಲ, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹತ್ರ ಹೋಗಿ ನ್ಯಾಯ ಕೇಳು. ನೋಡಪ್ಪ, ನಿನಗೂ ಜನ್ಮ ಕೊಟ್ಟಾಳ, 2 ಮಲೆ ಹಾಲು ಕೊಟ್ಟು ನಿಮ್ಮವ್ವ. ಆ ಹಸು, ಆಕಳು, ಅಕ್ಕಿ ಮಗನ ಬಸವಣ್ಣನಿಗೆ 4 ಮಲೆ ಹಾಲು ಕೊಟ್ಟಾಳ. ನಿನ್ನ ತಾಯಿ ಹಾಲು ಕೊಟ್ಟಿದ್ದು ತೂಕ ಜಾಸ್ತಿನೋ ಅಥವಾ ಗೋತಾಯಿ ತನ್ನ ಮಗನಿಗೆ ಮತ್ತು ಈ ದೇಶದ ಮಕ್ಕಳಿಗೆ, ಪ್ರಜೆಗಳಿಗೆ ಹಾಲು ಕೊಟ್ಟಿದ್ದು ದೊಡ್ಡ? ಹೇಳು. ಅಂಥ ಗೋತಾಯಿ ಹೊಟ್ಟೆಯಾಗಿ ಹುಟ್ಟಿದಂಥ ಬಸವಣ್ಣನ ದುಡಿಸ್ಕೊಂಡು ಆಮೇಲೆ ವಯಸ್ಸಾಗೈತಂತ ಕಟಗರಿಗೆ ಮಾರಾಟ ಮಾಡಿದೆ ಅಂತಂದು ಆದೇಶ ಮಾಡಿದವ್ರು ಯಾರು? ಇವತ್ತು ಕೇಂದ್ರದಲ್ಲಿ ಕುಂತಂಥ ನರೇಂದ್ರ ಮೋದಿಯವರು. ಯಾಕೆ ಅವರು ಗೋರಕ್ಷಣೆ ಮಾಡೋಕ್ಕೆ ಅವ್ರಿಗೆ ಒಂದು ಅವಕಾಶ ಸಿಕ್ಕಿತ್ತು, 12 ವರ್ಷ ಸಿಕ್ತು. ಆದರೆ ಗೋರಕ್ಷಣೆ ಮಾಡಿದರೆ ಆದಾಯ ಕಮ್ಮಿ ಆಗುತ್ತೆ ಅನ್ನೋದು ಅರ್ಥ ತಿಳ್ಕೊಂಡು ಗೋಮೂತ್ರ, ಹಾಲು, ಬೆಣ್ಣೆ, ಮೊಸರು, ಗಿನ್ನ, ಚರ್ಮ, ಅದರ ಚರ್ಮ ಪ್ರತಿಯೊಂದು ಉಪಯೋಗ ಮಾಡ್ಕೊಂಡು ಬರ್ತಿರಲ್ಲ, ಅದು
ತಪ್ಪಲ್ವಾ? ಹೇಳಿ. ಗೋ ಮೈ ಮೇಲೆ ಇವತ್ತು ಮನುಷ್ಯನ ಚರ್ಮವನ್ನು ನೀವು ಏನಾದರೂ ಉಪಯೋಗ ಮಾಡ್ಕೊಳಕ್ಕಾಗುತ್ತೆ? ಅದಕ್ಕೆ ಒಪ್ಪಿಗೆ ಕೊಡುತ್ತಾ? ಗೋ ಆ ತಾಯಿ ಶಾಪನ ಇವತ್ತು ಈ ದೇಶಕ್ಕೆ ತಟ್ಟಿದೆ. ಇವತ್ತು ವಯಸ್ಸಾಗೈತಿ ತಂದೆ ತಾಯಿಗೂ, ಅವ್ರಿಗೆ ಯಾಕೆ ಅನ್ನ ಹಾಕ್ಬೇಕು, ಅವ್ರಿಗೆ ಯಾಕೆ ಚಿಕಿತ್ಸೆ ಕೊಡಬೇಕು? ಅವ್ರನ್ನೂ ಮಾರಾಟ ಮಾಡಿ ಅನ್ನ ತಿನ್ನೋರನ್ನ ಕಮ್ಮಿ ಮಾಡಿ ಮಾಂಸ ತಿನ್ನೋರನ್ನ ಬೆಳೆಸ್ಬೇಕನ್ನೋಂಥ ಕೇಂದ್ರ ಸರ್ಕಾರ ಈ ಒಂದು ದಾರಿಯಲ್ಲಿ ನಡೀತಾ ಐತೆ ಅಂತ ನನಗೆ ಭಾಸ ಆಗ್ತದೆ. ಅದಕ್ಕೆ ಪುನೀತ್ ಕೆರೆಹಳ್ಳಿ ಈ ರಾಜ್ಯದಲ್ಲಿ ಅಷ್ಟೇ ಗೋಮಾಂಸ ತಿಂತಾ ಇಲ್ಲ, ಈ ದೇಶದಿಂದ ಗೋವುಗಳ ಹತ್ಯೆ ಮಾಡಿ ಮಾಂಸನ ಹೊರ ದೇಶಕ್ಕೂ ಮಾರಾಟ ಮಾಡ್ತಾರೆ. ಏನು ಎಲ್ಲ ರಾಜ್ಯದಲ್ಲಿ ಪ್ರಾಣಿ ಸಂಗ್ರಹಾಲಯಕ್ಕೆ ಮಾಂಸನ, ಈ ಗೋ ಮಾಂಸನ ಆ ನರಬಲಿ ತಿನ್ನಂಥ ಪ್ರಾಣಿಗಳಿಗೆ ಭಕ್ಷ್ಯ ಅದನ್ನು ಕಡಿದು ಹಾಕ್ತಾರೆ, ಟೆಂಡರ್ ಮಾಡ್ತಾರೆ. ಮತ್ತು ಜೀವಂತ ಬಸವಣ್ಣ ಒಳಗೆ ಹೋಗಿ ಹೊರಗೆ ಬರೋದಾಗ ಆಗಲೇ ಅದು ಅಡುಗೆ ಮಾಡಲಿಕ್ಕೆ ತಯಾರು ಮಾಡೋಂಥ ಮಿಷನರಿ ಕಂಡುಹಿಡಿದಿದ್ದಾರೆ. ಅದರಿಂದ ಉಪಯೋಗ. ಯಾಕಂದರೆ ಇವತ್ತು ಇಸ್ಲಾಂ ಧರ್ಮನ ಹೇಳೈತಿ, ನಾವು ಯಾರೂ ಗೋ ಹತ್ಯೆ ಮಾಡಲ್ಲ, ಗೋನ ಭಕ್ಷಿಸಲ್ಲ ಅಂತ ಯಾರು ಮಾಡಲ್ಲ ಅಂತಂದು ಆಚಾರ್ಯ ಹೇಳಿದವರು ಯಾರು ತಿಂತಾರೆ ಅಂಥವ್ರಿಗೆ ಏನು ಬೇಕಾದರೂ ಶಿಕ್ಷೆ ಕೊಡಿ, ಅದಕ್ಕೆ ಯಾವ ಮುಸ್ಲಿಮ್ನೂ ಅಡ್ಡಿಪಡಿಸ್ತಾರೆ. ಬಟ್ ಎಲ್ಲ ಮುಸ್ಲಿಮನ್ನು ಬೊಗಳೋದು ಸರಿಯಲ್ಲ, ಅರ್ಥ ತಿಳ್ಕೋಬೇಕು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸಿಗಲಿ ಅಂತ ಹಿಂದೂ ಧರ್ಮದ ಇತಿಹಾಸಗಾರರ ಹೇಳ್ತಾರೆ. ನಾವು ಹಿಂದೂ ಧರ್ಮ ಅನ್ನೋಕ್ಕೂ ನನ್ನ ಮನಸ್ಸು ಬರಲ್ಲ, ಸನಾತನ ಧರ್ಮ ಅಂತೀನಿ ನಾನು. ಸನಾತನ ಧರ್ಮ ಅಲಿಯಾಸ್ ಹಿಂದೂ ಧರ್ಮ. ಯಾಕೆ ಹಿಂದೂ ಧರ್ಮನ ಅಲ್ಲಗಳಿತಾ ಇದ್ದಾರೆ ಅಂದರೆ, ಎಲ್ಲಿ ಸನಾತನ ಸೇರಿಬಿಡ್ತೈತಿ ಅನ್ನೋದು ಈ ಬ್ರಾಹ್ಮಣ್ಯ ಮತ್ತು ಹಿಂದುತ್ವಕ್ಕೆ ಸರಿಯಾಗಿ ಅರ್ಥ ಆಗೈತಿ. ಅದಕ್ಕೆ ನಮ್ಗೆ ಹಿಂದೂ ಧರ್ಮ ಬೇಡ, ಸನಾತನ ಧರ್ಮ ಬೇಕು. ಏನು ಹೇಳು, ಇವ್ರು ಹಿಂದೂ ಧರ್ಮ ಅದೊಂದು ಕೆಟ್ಟ ಪದ ಅಂತಂದು ದೇಶ ಆಳೋರೇ ಹೇಳಿಕೆ ಕೊಡ್ತಾ ಇದ್ದಾಗ ಇನ್ನು ನಮ್ಮ ಏನು ಅವಿವಿದ್ಯಾವಂತರು ಅದನ್ನು ಒತ್ತುಕೊಂಡು ಸುಮ್ಮನೆ ನಡೀತಾರೆ. 140 ಕೋಟಿ ಪ್ರಜೆಗಳು ನರೇಂದ್ರ ಮೋದಿಯವರಿಗೆ ಪ್ರಶ್ನೆ ಮಾಡೋ ಅಧಿಕಾರ ನಿಮಗಿಲ್ವಾ? ನಾನು ಹೇಳ್ತೀನಿ, ನನಗೆ ಆಹ್ವಾನ ಮಾಡಿದರೆ ನಾನು 100 ಪ್ರಶ್ನೆ ಕೇಳಬೇಕಂತ ಇದ್ದೀನಿ ದೇಶದ ಪ್ರಧಾನಿಗೆ. ಯಾಕೆ ಅವ್ರ ಮೇಲೆ ಕೇಸ್ ಬಿದ್ದಿಲ್ಲ ಅಂದರೆ, ಅವರು ಪ್ರೆಸ್ ಮೀಟ್ಗೆ ಸಮಯನ ಕೊಟ್ಟಿಲ್ಲ. ಅವರು ಅಂದ ಬಳಕೆ ಅವರೆಲ್ಲ ದೇಶ ವಿದೇಶ ಸುತ್ತಾಕ್ ಹೋದವ್ರಿಗೆಲ್ಲ ಈ ದೇಶದ ಇತಿಹಾಸ ಅವ್ರಿಗೇನು ಗೊತ್ತಾಗುತ್ತೆ? ಅದಕ್ಕೆ ಎಂತಿಂಥ ಇವತ್ತು ಇಂಟರ್ನೆಟ್ ಬಂದಿದೆ, ಪ್ರತಿಯೊಬ್ಬ ಪ್ರಜೆಗೆ ಮೊಬೈಲ್ ಇದೆ, ಆ ಪ್ರತಿಯೊಂದು ಸ್ಟಡಿ ಮಾಡ್ತಾರೆ. ಸಂವಿಧಾನ, ಮೀಸಲಾತಿ, ಕಾನೂನು, ಕಾರ್ಯಾಂಗ, ಮಾಧ್ಯಮಾಂಗ ಇವರು ನಡ್ಕೊಂಡು ಅಂಥ ರೀತಿ ಎಲ್ಲನೂ ಪ್ರಜೆಗಳು ಬಲ್ಲವರಾಗಿದ್ದಾರೆ, ಅರ್ಥ ಮಾಡಿಕೊಂಡಾರೆ. ನರೇಂದ್ರ ಮೋದಿಯವರ ಕಾಯಕ ಯಾವ ರೀತಿ ಐತಿ ಅನ್ನೋದು ತಿಳ್ಕೊಂಡಿದ್ದಾರೆ. 2028ಕ್ಕೆ ನಿಮ್ಮ ಹಣೆ ಬಾರ ಜನರ ಬರೀಬೇಕು ಹೊರತು ನೀವು ಬರ್ಕೊಳ್ಳೋಕ್ಕಾಗೋದಿಲ್ಲ. ಇದು ಸತ್ಯ.